ಎಲ್ಲರಿಗೂ ನಮಸ್ಕಾರ. ಯಾರೇ ಆಗಲಿ ಮನೆ ಅಂತ ಅಂದಮೇಲೆ ಮೊದಲು ದೇವರ ಮನೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಮನೆ ಕಟ್ಟಿಸ್ಬೇಕಾದ್ರೆ ಪ್ಲ್ಯಾನ್ ಹಾಕಿಸ್ದಾಗ್ಲೇ ದೇವ್ರ ಮನೆ ಹೀಗೆ ಬರಬೇಕು, ಇಷ್ಟೇ ಇರಬೇಕು ಅಂತ ತಲೆಯಲ್ಲಿ ಯೋಚನೆ ಇರುತ್ತೆ. ಮನೆ ಕಟ್ಟಿ ಕಂಪ್ಲೀಟ್ ಆಗ್ತಿದ್ದಂಗೆ ಗ್ರ್ಯಾಂಡಾಗಿ ಪೂಜೆ ಮಾಡಿಸ್ತಾರೆ. ಪ್ರತಿದಿನ ಬೆಳಗ್ಗೆ ಸಂಜೆ ನಾವೇನು ಕೆಲಸ ಮಾಡ್ತೀವೋ ಬಿಡ್ತೀವೋ ಪೋಸ್ಟ್ಪೋನ್ ಮಾಡ್ತೀವೋ ನೀಟಾಗಿ ಪೂಜೆ ಮಾಡೋರು ಇರ್ತಾರೆ. ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಪೂಜೆಯ ಹಬ್ಬ ಹರಿದಿನಗಳನ್ನ ಮಾಡಿದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆನ ಸಲ್ಲಿಸ್ತಾರೆ. ಯಾಕೆ ಅಂತಂದರೆ ದೇವಸ್ಥಾನದಲ್ಲಿ ಹೆಚ್ಚಿನ ಸನ್ನಿಧಾನ ಇರುತ್ತೆ ದೇವ್ರದ್ದು ಅಂತ. ಹಾಗಾದರೆ ಇಲ್ಲಿ ನಮಗೆ ಬರೋವಂತಹ ಪ್ರಶ್ನೆ ಏನಪ್ಪ ಅಂದರೆ, ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮನೆಯಲ್ಲಿ ಪೂಜೆ ಮಾಡಿದರೆ ಹೆಚ್ಚು ದೇವ್ರ ಸನ್ನಿಧಾನ ಇರುತ್ತಾ ಅಥವಾ ದೇವಸ್ಥಾನದಲ್ಲಿ ಇರುತ್ತಾ, ಎಲ್ಲಿ ಮಾಡಿದರೆ ಒಳ್ಳೆಯದು ಅಂತ. ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿದರೆ ದೇವ್ರಿಗೆ ಸಲ್ಲುತ್ತಾ? ಈ ವಿಚಾರದ ಬಗ್ಗೆ ಯಾರಾದರೂ ಯೋಚಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಹಳಷ್ಟು ಜನದ ಮನೆ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ತುಂಬ ವಿಜೃಂಭಣೆಯಿಂದ ದೊಡ್ಡದಾದ ದೇವರ ಮನೆನ ಕಟ್ಟಿಸಿರ್ತಾರೆ. ಅಥವಾ ಕೆಲವರು ದೇವರ ಬಗ್ಗೆ ಆಸಕ್ತಿ ಇದ್ರೂ ಜಾಗ ಏನಾದರೂ ಇಲ್ಲ ಅಂತಂದರೆ ಒಂದು ಸಣ್ಣದಾಗಿ ಬಾಕ್ಸ್ ಥರನ ಅಥವಾ ಇನ್ನೊಂದು ಏನಾದರೂ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ನಾವು ಹೇಗೆ ಮಾಡಿದ್ರೂ ದೇವರ ಸನ್ನಿಧಾನ ಇದೆಯಾ, ದೇವರ ಶಕ್ತಿ ಅಲ್ಲಿದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಹಳಷ್ಟು ಜನ ಖರ್ಚು ಮಾಡಿ ತುಂಬ ಒಳ್ಳೊಳ್ಳೆ ಪೂಜೆಗಳನ್ನೇ ಮಾಡಿಸಿರ್ತಾರೆ. ಕೆಲವ್ರಿಗೆ ಬೇಗ ಫಲಗಳು ದೊರೆಯುತ್ತೆ, ಇನ್ನು ಕೆಲವ್ರಿಗೆ ಎಷ್ಟೇ ಪೂಜೆ ಮಾಡಿಸಿರಲಿ, ಎಷ್ಟೇ ಕ್ಲೀನಾಗಿ ಮಾಡಿಸಿದ್ರು ಸಹ ಅದರಿಂದ ಏನು ಫಲ ಇರಲ್ಲ. ಇದು ಕೆಲವೊಂದು ಶಾಪಗಳಿಂದ ಆಗಿರ್ಬೋದು ಅಥವಾ ಕರ್ಮಗಳಿಂದಾಗಿರ್ಬೋದು. ದೇವರ ವಿಚಾರ ಅಂತ ಬಂದಾಗ ನಾವು ಇದೇ ಥರ ಆಗುತ್ತೆ ಅಥವಾ ಇದೇ ವಿಷಯಕ್ಕೆ ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವೊಂದಷ್ಟು ಕೆಲಸಗಳಿಗೆ ಬೇಗ ಆಗಿರುತ್ತೆ, ಇನ್ನೂ ಕೆಲವೊಂದು ವಿಚಾರಗಳು ತಡವಾಗುತ್ತೆ. ದೇವರು ಅಂತ ಹೇಳಿದ ಮೇಲೆ ಪ್ರತಿಯೊಂದು ತೂಗಿ ಅಳೆದು ನ್ಯಾಯ ಅನ್ಯಾಯ ಅಥವಾ ಶಿಕ್ಷೆ ಅಥವಾ ಅವ್ರಿಗೇನು ವರ ಕೊಡಬೇಕು ಆ ಥರದ ಪ್ರತಿಯೊಂದು ವಿಚಾರಗಳು ದೇವರಿಗೆ ಸಂಬಂಧಿಸಿರುತ್ತೆ. ನಾವೆಷ್ಟೆಲ್ಲ ಪೂಜೆ ಮಾಡ್ತೀವಿ, ನಮಗೇನು ಒಳ್ಳೇದಾಗ್ತಿಲ್ಲ, ಕೆಲವರು ಪೂಜೆನೇ ಮಾಡಲ್ಲ, ಅವ್ರಿಗೆಲ್ಲ ಒಳ್ಳೇದಾಗ್ತಿದೆ ಅನ್ನೋದು ವಿಚಾರಗಳು ಆದಷ್ಟು ಮೈಂಡಿಗೆ ಬಂದಿರುತ್ತೆ ಎಲ್ರಿಗೂ. ನಾವಿವಾಗೆಲ್ಲ ಸರಿನೇ ಮಾಡ್ತಾ ಇದ್ದೀವಿ, ಕೆಲವೊಂದಷ್ಟು ವಿಚಾರಗಳು ನಮಗೆ ಒಳ್ಳೇದಾಗ್ತಿಲ್ಲ, ಎಷ್ಟು ತಪ್ಪುಗಳನ್ನ ಮಾಡ್ತಿರ್ತಾರೆ, ಮೋಸಗಳನ್ನ ಮಾಡ್ತಿರ್ತಾರೆ, ಅವ್ರಿಗೆ ಪ್ರತಿಯೊಂದು ಒಳ್ಳೇದಾಗ್ತಿದೆ. ಈ ವಿಚಾರನೂ ಸಹ ಮೈಂಡಿಗೆ ಬಂದಿರುತ್ತೆ. ಅಯ್ಯೋ, ನಾವು ಏನು ಕರ್ಮ ಮಾಡಿದ್ವಪ್ಪ ಅಥವಾ ಹಿಂದಿನ ಜನ್ಮದ ಏನು ಪಾಪಗಳಿರ್ಬೋದು, ಯಾರ ಶಾಪದಿಂದ ಹೀಗಾಗ್ತಿದೆ ಅಥವಾ ಯಾರಾದರೂ ಏನಾದರೂ ಕೆಟ್ಟದ್ದು ಮಾಡಿಸಿದಾರ, ಸಾವಿರಾರು ಕ್ವಶನ್ಸು ನಮ್ಮ ಮೈಂಡಿಗೆ ಕಾಡ್ತಾ ಇರುತ್ತೆ. ಮನೆಯಲ್ಲಿ ದೇವರ ಶಕ್ತಿ ಅಥವಾ ದೇವರ ಸ್ಥಾನ ಇದೆಯಾ ಅಂತ ಹೇಳಿ ವಾಸ್ತುಶಾಸ್ತ್ರ ಆಗಿರ್ಬೋದು ಅಥವಾ ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು ಪ್ರತಿಯೊಂದರಲ್ಲೂ ನಿಖರವಾಗಿ ಹೀಗೆ ತಿಳ್ಕೊಳ್ಳಿ ಅಂತ ಹೇಳಿರ್ತಾರೆ. ನಾವು ತಾಂತ್ರಿಕವಾಗಿ ಮನೆಯಲ್ಲೇ ನಾವು ಮಾಡಬೇಕು ಅನ್ನೋದಾದರೆ ಯಾವುದಾದ್ರೂ ಒಂದು ಹುಣ್ಣಿಮೆ ಅಥವಾ ಅಮಾವಾಸ್ಯೆನಲ್ಲಿ ಮಧ್ಯರಾತ್ರಿ 12 ಗಂಟೆ ಆ ಸಮಯದಲ್ಲಿ ಕೆಂಪು ನೀರು ಮಾಡಿ ಒಂದು ನಿಂಬೆಹಣ್ಣನ್ನು ಕ್ಲೀನಾಗಿ ಬೇಡ್ಕೊಂಡು ಅದಕ್ಕೆ ಸಂಕಲ್ಪ ಮಾಡಿಕೊಂಡು ಮನೆಯ ಮಧ್ಯಭಾಗದಲ್ಲಿಟ್ಟು ಆ ನಿಂಬೆಹಣ್ಣನ್ನು ಇಟ್ಟು ಅದ್ರ ಮೇಲೆ ಕರ್ಪೂರ ಹಚ್ಚಿದ್ರೆ ತುಂಬ ಶಕ್ತಿ ಇರೋದಾಯಿತು ಅಂತಂದರೆ ರೊಟೇಷನ್ ಆಗಿ ಸೇಮ್ ಅದೇ ಪ್ಲೇಸಲ್ಲಿ ನಿಂತ್ಕೊಳ್ಳುತ್ತೆ. ಅಷ್ಟು ಪವರ್ ಇರುತ್ತೆ. ಇಷ್ಟು ಶಕ್ತಿ ಯಾವಾಗಿರುತ್ತಪ್ಪ ಅಂತಂದರೆ ನಾವು ಅಷ್ಟು ಚೆನ್ನಾಗಿ ಭಕ್ತಿಯಿಂದ ಮನಸ್ಸಿಟ್ಟು ಪೂಜೆ ಮಾಡಿದಾಗ ಆ ಶಕ್ತಿ ಇರುತ್ತೆ. ಇನ್ನು ಕೆಲವರು ದೇವ್ರ ಮೇಲೆ ಭಕ್ತಿ ಇದ್ರೂ ಸಹ ಸಮಯ ಇಲ್ಲ ಅಂತ ಹೇಳಿ ಆತಾತ್ರವಾಗಿ ಪೂಜೆ ಮಾಡಿನೋ ಅಥವಾ ನಮಸ್ಕಾರ ಮಾಡಿ ಹೋಗಿರ್ತಾರೆ. ಆ ಸಮಯದಲ್ಲಿ ದೇವರ ಶಕ್ತಿ ಎಷ್ಟಿರುತ್ತೆ ಏನೋ ಅನ್ನೋದು ತಿಳಿಯೋಕ್ಕಾಗಲ್ಲ. ಇಂತಹ ಮನೆಗಳಲ್ಲಿ ದೇವರ ಶಕ್ತಿ ಇದ್ರೂ ಸಹ ತುಂಬ ಪವರ್ಫುಲ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಸನ್ನಿಧಾನ ಇರ್ಬೋದು, ಆದರೆ ಹೆಚ್ಚಿನ ಗೌರವ ಸಿಕ್ಕಿರಲ್ಲ. ಯಾರೇ ಆಗಿರ್ಬೋದು, ಅತಿಥಿಗಳಾಗಿರ್ಬೋದು, ಬಂದಂಥವ್ರನ್ನ ತುಂಬ ಗಮನ ಇಟ್ಟು ಪ್ರೀತಿಯಿಂದ ಮಾತಾಡಿಸಿದ್ರೆ ಹೆಚ್ಚು ದಿನ ಇರೋಕ್ಕೆ ಇಷ್ಟಪಡ್ತಾರೆ. ನಮಗೆ ಸಮಯದ ಒತ್ತಡ ಇದೆ ಅಥವಾ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವ್ರನ್ನ ಹೆಂಗೆ ಬೇಕು ಹಂಗೆ ಟ್ರೀಟ್ ಮಾಡ್ತು ಅಂತಂದರೆ ಯಾರು ಇರೋದಕ್ಕೆ ಇಷ್ಟಪಡಲ್ಲ. ಕೇವಲ ಮನುಷ್ಯರಲ್ಲೇ ಇಷ್ಟು ವ್ಯತ್ಯಾಸ ಇರಬೇಕಾದ್ರೆ ಇನ್ನು ಎಲ್ಲದನ್ನು ಕೊಡೋ ಅಂತಹ ದೇವರು, ಅವರಿಗೆ ನಾವು ಯಾವ ಥರ ಗೌರವ ಕೊಡಬೇಕು ಅಥವಾ ಯಾವ ಥರ ಭಕ್ತಿಯಿಂದ ಪೂಜೆ ಮಾಡಬೇಕು ಅದನ್ನೆಲ್ಲ ನಾವೇ ಯೋಚನೆ ಮಾಡಬೇಕಾಗುತ್ತೆ. ಮನೆಗಳಲ್ಲಿ ದೇವರ ಮನೆ ಬಾಗಿಲನ್ನ ತೆಗೆದಿಡ್ಬೇಕಾ ಅಥವಾ ಮುಚ್ಚಿಡ್ಬೇಕಾ? ಕೆಲವ್ರು ಹೇಳ್ತಾರೆ ತೆಗೆದಿರ್ಬೇಕು, ದೇವರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳ್ತಾ ಇರಬೇಕು ಅಂತ. ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ, ಆ ಥರ ಓಪನ್ ಬಿಡಬಾರ್ದು, ಕ್ಲೋಸ್ ಮಾಡಿಡಬೇಕು ಅಂತ. ಹಾಗಾದರೆ ದೇವ್ರ ಮನೆ ಬಾಗಿಲನ್ನ ಕ್ಲೋಸ್ ಮಾಡಬೇಕಾ ಓಪನ್ ಮಾಡಬೇಕಾ ಅನ್ನೋ ಪ್ರಶ್ನೆ ಬಂದರೆ, ಆ್ಯಕ್ಚುಲಿ ಪೂಜೆ ಮಾಡೋ ಸಮಯದಲ್ಲಿ ಏನಿರುತ್ತೆ ಆವಾಗ ಮಾತ್ರ ಬಾಗಿಲನ್ನ ತೆಗೆದು ಪೂಜೆ ಮಾಡಬೇಕು. ಅದಾದ ನಂತರ ಓಪನ್ ಬಿಡಬಾರ್ದು. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಮೈಲ್ಗೆ ಮನುಷ್ಯರಿಗೆ ಆಗಿರ್ಬೋದು ದೇವ್ರಿಗೆ ಆಗಿರ್ಬೋದು ಪ್ರೈವೇಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ನೆರಳು ಆಗಾಗ ದೇವ್ರ ಮೇಲೆ ಬೀಳೋದಾಗಲಿ ಅಥವಾ
ಬೇರೆಯವ್ರು ಬಂದು ದೇವರ ಮನೆನ ನೋಡೋದಾಗ್ಲಿ ಇದೆಲ್ಲ ಅವಾಯ್ಡ್ ಆಗಬೇಕು. ಹಾಗೆ ನಾವೇನಾದ್ರೂ ನೈವೇದ್ಯ ಅಥವಾ ಪೂಜೆ ಮಾಡಿದಾಗ ದೇವರು ನೇರವಾಗಿ ಬಂದು ಸ್ವೀಕಾರ ಮಾಡಲ್ಲ, ಅವರ ಕೃಪಾ ದೃಷ್ಟಿಯಿಂದ ಅದನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಅದನ್ನ ನಾವು ಪ್ರಸಾದವಾಗಿ ತಗೊಳ್ತೀವಿ. ಈ ಎಲ್ಲ ವಿಚಾರಗಳಿಂದ ನಾವು ದೇವರ ಮನೆ ಬಾಗಿಲನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರೂ ಪೂಜೆ ಮಾಡ್ತಾ ಇರ್ತೀವಿ, ಅದು ದೇವರಿಗೆ ಸಲ್ಲುತ್ತಿದೆಯಾ ಅಥವಾ ಸಲ್ತಾ ಇಲ್ವಾ, ದೇವರ ಕೃಪಾ ದೃಷ್ಟಿ ನಮ್ಮ ಮೇಲಿದೆ, ಎಷ್ಟು ಪವರ್ಫುಲ್ ಆಗಿದೆ ಅಂತ ತಾಂತ್ರಿಕ ವಿಧಾನದಿಂದ ಅಂತೂ ಖಂಡಿತವಾಗಿ ತಿಳ್ಕೊಬೋದು. ಕೇವಲ ತಾಂತ್ರಿಕ ವಿಧಾನದಿಂದನೇ ತಿಳ್ಕೊಬೇಕು ಅಂತೇನಿಲ್ಲ, ಮನೆಯ ವಾತಾವರಣದಿಂದನೂ ನಮಗೆ ಚಿಹ್ನೆಗಳು ಸಿಗುತ್ತೆ. ಮನೆಯಲ್ಲಿ ಶಾಂತಿ ನೆಲೆಸಿದ್ರೆ, ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಇದ್ರೆ, ಆರೋಗ್ಯದಿಂದಿದ್ರೆ, ಯಾವುದೇ ಕೆಡಕುಗಳ ಆಗದಿದ್ರೆ ಮನೆಯಲ್ಲಿ ಎಲ್ಲ ಒಳ್ಳೆಯದೇ ಆಗ್ತಾ ಇರುತ್ತೆ. ಇದನ್ನು ನಾವು ಸಕಾರಾತ್ಮಕ ಶಕ್ತಿ ಅಂತ ಹೇಳ್ತೀವಿ. ಕಾರಣಗಳೇ ಇಲ್ಲದೇ ಗಂಡ ಹೆಂಡತಿನಲ್ಲಿ ಜಗಳಗಳಾಗಿರ್ಬೋದು ಅಥವಾ ಆರೋಗ್ಯ ತಪ್ಪುವಂಥದ್ದಾಗಿರ್ಬೋದು, ಇದೆಲ್ಲ ನಕಾರಾತ್ಮಕ ಶಕ್ತಿನೇ. ದೇವರ ಸನ್ನಿಧಾನ ಎಲ್ಲಿ ಕಡಿಮೆ ಇರುತ್ತೋ ಅಂತಹ ಜಾಗದಲ್ಲಿ ಇದೆಲ್ಲ ಆಗೋದು ಕಾಮನ್ ಆಗಿರುತ್ತೆ. ಇದು ಸೈಂಟಿಫಿಕಲಿನೂ ಕರೆಕ್ಟಾಗಿರುತ್ತೆ. ಯಾಕೆ ಅಂತಂದರೆ ನಾವೇನಾದರೂ ದೇವ್ರ ವಿಚಾರವಾಗಿ ಪೂಜೆ ಮಾಡಬೇಕು ಅಂದರೆ ತುಂಬ ಕ್ಲೀನ್ ಮಾಡ್ಕೋತೀವಿ, ಆವಾಗ ಆರೋಗ್ಯನೂ ಚೆನ್ನಾಗಿರುತ್ತೆ, ಮನಸ್ಸಿಗೆ ಖುಷಿ ಇರುತ್ತೆ, ಮನೆ ವಾತಾವರಣ ಶುದ್ಧವಾಗಿರುತ್ತೆ. ಈ ಥರದ ಅನುಭವಗಳು ನಿಮಗೂ ಆಗಿದೆಯಾ? ಯೋಚನೆ ಮಾಡಿ. ಏನಪ್ಪ ಅಂತಂದರೆ ನಮಗೆ ಹಣ ಬೇಕಾಗಿರುತ್ತೆ, ಸೋರ್ಸಸ್ ಯಾವುದೂ ಇರಲ್ಲ, ಆದರೆ ಆ ಟೈಮಿಗೆ ನಮಗೆ ಏನಾದರೂ ನಮಗೆ ಬರಬೇಕಾದಂಥ ಹಣ ಬಂದಿರುತ್ತೆ, ಇಲ್ಲ ಯಾರಾದರೂ ಸಹಾಯ ಮಾಡ್ತಾರೆ. ಸಕಾರಾತ್ಮಕ ಶಕ್ತಿ ಎಲ್ಲಿರುತ್ತೆ ಅಲ್ಲಿ ನಮಗೆ ಎಲ್ಲ ಅನುಕೂಲಗಳು ಸಿಗ್ತಾ ಇರುತ್ತೆ. ದೇವರು ಅಂತಂದರೆ ನಮ್ಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಯೋಚನೆ ಮಾಡೋದಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಈಗ ನಮಗೆ ಮಾವಿನ ಹಣ್ಣು ಇಷ್ಟ ಅಂತ ಅಂದ್ಬಿಟ್ಟು ಒಂದು ಸಸಿ ಹಾಕ್ತೀವಿ ಮಾವಿಂದು, ಅದರಲ್ಲಿ ಬೆಳೆದು ಮಾವಿನ ಹಣ್ಣು ಬಿಡುತ್ತೆ ಹೊರತು ಹಲಸು ಬಿಡಲ್ಲ. ನಮ್ಗೆ ಹಲಸು ಇಷ್ಟ, ನಾವು ಮಾವಿನ ಮರ ಹಾಕಿದ್ದೀವಿ ಅಥವಾ ನಮಗೆ ಹಲಸಬೇಕು ಅಂದರೆ ಅದು ಖಂಡಿತ ಆಗದೆ ಇರೋ ವಿಷಯ. ಇನ್ನು ನಾವು ಆ ಗಿಡನ ಚೆನ್ನಾಗಿ ಪೋಷಣೆ ಮಾಡಿ ಆರೈಕೆ ಮಾಡಿದ್ರೆ ಒಳ್ಳೆ ಸಿಹಿಯಾದ ಫಲನ ಪಡ್ಕೋಬೋದು. ಈ ಥರ ಯೋಚನೆ ಮಾಡಿದ್ರೆ ದೇವರು ಚಮತ್ಕಾರ ಮಾಡಲಿ ಅಂತಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ? ನಾವು ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆಯದನ್ನು ಯೋಚನೆ ಮಾಡಿದ್ರೆ ನಮ್ಮ ವಾತಾವರಣನೂ ಚೆನ್ನಾಗಿರುತ್ತೆ, ನಮಗೆಲ್ಲ ಒಳ್ಳೆಯದೇ ಆಗುತ್ತೆ. ದೇವರು ಕನ್ನಡಿ ಥರ, ನಾವು ಸುಂದರವಾಗಿ ಏನಾದ್ರು ರೆಡಿಯಾಗಿ ಅದ್ರ ಮುಂದೆ ನಿಂತರೆ ನಾವು ಸುಂದರವಾಗಿ ಕಾಣ್ತೀವಿ, ಅಥವಾ ಹೇಗೆ ಬೇಕಂಗೆ ಹೋಗಿ ನಿಂತರೆ ಅದೇ ರೀತಿಲಿ ಕಾಣಿಸ್ತೀವಿ. ಸೇಮ್ ಆ್ಯಸ್ ಇಟ್ ಈಸ್ ದೇವರು ಹಾಗೆಯೇ. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗ್ತಿರುತ್ತೆ, ಕೆಟ್ಟದ್ದು ಮಾಡಿದ್ರೆ ಖಂಡಿತ ಕೆಟ್ಟದಾಗೇ ಆಗುತ್ತೆ. ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು ಏನಪ್ಪ ಅಂತಂದರೆ, ಕೆಲವರು ತುಂಬ ನೀಟಾಗಿ ಪೂಜೆ ಮಾಡ್ತಿರ್ತಾರೆ, ಅಂದರೆ ಮನಸ್ಸಿಟ್ಟು ಪೂಜೆ ಮಾಡ್ತಿರ್ತಾರೆ, ಒಳ್ಳೆ ನಿಯಮಗಳನ್ನ ಪಾಲಿಸ್ತಿರ್ತಾರೆ, ಅವ್ರಿಗೆ ಯಾವಾಗಲೂ ಪಾಸಿಟಿವ್ ಆಗಿಲ್ಲ ಕೆಲಸಗಳು ಆಗ್ತಾ ಇರುತ್ತೆ. ನಾವು ಮಾಡ್ತಿದ್ದೀವಿ ಆದರೆ ನಮಗೇನು ಒಳ್ಳೇದಾಗ್ತಿಲ್ಲ ಅಂತ ಎಲ್ಲಿ ಪ್ರಶ್ನೆ ಬರುತ್ತೆ ಅಲ್ಲಿ ಕೆಲವೊಂದು ನಿಯಮಗಳು ಆಗಿರಲ್ಲ, ಅಥವಾ ನಾವೇನೋ ತಪ್ಪು ಮಾಡಿರ್ತೀವಿ, ಅದನ್ನು ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ನಮಗೆ ಗೊತ್ತಾಗ್ತಿದ್ದಂಗೆ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು, ಚೇಂಜಸ್ ಮಾಡ್ಕೊಂಡ್ಬಿಡಬೇಕು. ನಾವು ಎಷ್ಟು ಬೇಗ ಬದಲಾವಣೆ ಮಾಡ್ಕೋತೀವೋ ಅಷ್ಟು ಬೇಗ ನಮಗೆ ಒಳ್ಳೇದಾಗ್ತಾ ಬರುತ್ತೆ. ಒಳ್ಳೆ ಬೆಳೆ ಹಾಕಿರ್ತೀವಿ, ಅದಕ್ಕೆ ತಕ್ಕಂತೆ ಗೊಬ್ಬರ ನೀರು ಎಲ್ಲ ಒದಗಿಸ್ತಾ ಇರ್ತೀವಿ, ಆದರೆ ಕಳೆ ಏನಾದರೂ ಬಂದಾಗ ಅದನ್ನು ತೆಗಿಲಿಲ್ಲ ಅಂತಂದರೆ ಒಳ್ಳೆ ಬೆಳೆ ಬರೋದನ್ನ ಸ್ವಲ್ಪ ಕುಂಠಿತ ಮಾಡ್ಬೋದು. ಇದೇ ಒಂದು ಉದಾಹರಣೆ. ಬೇರೆಯವ್ರು ಏನಾದರೂ ಕೆಟ್ಟದ್ದು ಮಾಡ್ತಿದ್ದಾರೆ, ನಾವು ಪೂಜೆ ಮಾಡ್ತಿದ್ದೀವಿ ಅಂತ ಅಂದ್ರೂ ಅದು ನಮ್ಮನ್ನು ಮುಟ್ಟಿರುತ್ತೆ ಅಂತಂದರೆ ಇಲ್ಲೇನೋ ಸ್ವಲ್ಪ ಲೋಪದೋಷಗಳಾಗಿರುತ್ತೆ. ನಮಗೆ ಸಮಯ ಇದ್ದರೆ ಎಲ್ಲ ದೇವ್ರಗಳ ಪೂಜೆನೂ ಸಹ ತುಂಬ ನೀಟಾಗಿ ಮಾಡ್ಕೋಬೇಕು. ಅಕಸ್ಮಾತ್ ಸಮಯ ಇಲ್ಲ ಅಂತಂದಾಗ ಸಿಂಪಲ್ಲಾಗಿ ಮನೆ ದೇವ್ರದ್ದು ಏನಿರುತ್ತೆ ಅದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯ ಎಫೆಕ್ಟು ನಮಗೆ ಸಿಗುತ್ತೆ. ಪ್ರತಿದಿನ ಹೂ ಹಾಕಿ ಪೂಜೆ ಮಾಡಬೇಕು ಅನ್ನೋ ನಿಯಮ ಇಲ್ಲ, ಆದರೆ ಯಾವಾಗ ನಾವು ಹೂ ಹಾಕಿ ಮಾಡ್ತೀವಿ ಆಗ ಒಳ್ಳೆ ಪರಿಮಳಯುಕ್ತ ಹೂಗಳನ್ನ ಹಾಕಬೇಕು. ಒಂದು ದಿನಕ್ಕಿಂತ ಹೆಚ್ಚಿಗೆ ಅಂದರೆ ಮಾರನೇ ಬೆಳಗ್ಗೆ ಅದನ್ನು ದೇವ್ರ ಮೇಲೆ ಬಿಡಬಾರ್ದು, ತೆಗೆದು ಬಿಡಬೇಕು. ದೀಪನ ಹಚ್ಚಬೇಕಾದ್ರೂ ಅಷ್ಟೇ ಸಿಂಪಲಾಗಿ ಹಚ್ಚಿದ್ರೂ ಅದು ಒಳ್ಳೆ ಎಫೆಕ್ಟ್ನ ಕೊಡುತ್ತೆ. ಆದರೆ ಒಂದು ಸತಿ ಸುಟ್ಟೋದಂತಹ ಬತ್ತಿನ ಮತ್ತೊಂದು ಸಲ ಹಚ್ಚಕ್ಕೆ ಹೋಗಬಾರ್ದು. ಬೆಳಗ್ಗೆ ಹಚ್ಚಿದೀವಲ್ವಾ ಸಂಜೆನೂ ಹಚ್ಚೋಣ ಅನ್ನೋ ಥರ ಮಾಡಬಾರ್ದು. ನಮ್ಮ ಆರೋಗ್ಯನ ಎಷ್ಟು ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಒಳ್ಳೆ ಆಹಾರನ ತೊಗೊಳ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಏನೇನು ಕೇರ್ ತೊಗೊಳ್ತೀವಿ, ಅದೇ ರೀತಿಯಲ್ಲಿ ದೇವರ ಪೂಜೆ ಅನ್ನೋದನ್ನು ಸಹ ಸ್ವಲ್ಪ ಇಂಟ್ರೆಸ್ಟಿಂದ ಮಾಡಬೇಕಾಗತ್ತೆ. ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ, ದೇವರು ಅದಕ್ಕಿಂತ ಹೆಚ್ಚು ನೆಗ್ಲೆಕ್ಟ್ ನಮ್ಮನ್ನು ಮಾಡ್ತಾರೆ. ಎಷ್ಟು ಆಸಕ್ತಿಯಿಂದ ನಾವು ಪೂಜೆ ಮಾಡ್ತೀವೋ ಅಷ್ಟು ಹೆಚ್ಚಿನ ಆಸಕ್ತಿ ದೇವರು ನಮ್ಮ ಮೇಲೆ ತೋರಿಸ್ತಾರೆ. ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು ಅಥವಾ ನಾವು ಬೇರೆಯವ್ರ ಕಡೆಯಿಂದ ಪೂಜೆ ಮಾಡಿಸ್ತೀವಲ್ಲ ಅದಾಗಿರ್ಬೋದು, ಅದಕ್ಕಿಂತ ಹೆಚ್ಚಿನ ಫಲ ನಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಪ್ರತಿದಿನ ನಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀವೋ ಆ ಪೂಜಾ ಫಲನೇ ಹೆಚ್ಚಿಗೆ ಸಿಗೋದು. ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೆ ಒಂದ್ಸಲ ಹೆಚ್ಚಿಗೆ ಗ್ರ್ಯಾಂಡಾಗಿ ನಾವೇನು ಪೂಜೆ ಮಾಡ್ತೀವಿ ಅದ್ರ ಫಲ ಎಲ್ಲ ಒಟ್ಟಿಗೆ ಸಿಗಬೇಕು ಅಂದರೆ ಪ್ರತಿದಿನ ನಮ್ಮ ಶ್ರಮ ಹಾಕಿ ನಾವೇನು ಪೂಜೆ ಮಾಡಿರ್ತೀವಲ್ಲ ಅದೆಲ್ಲ ಒಗ್ಗೂಡಿ ಆ ಫಲ ಸಿಗುತ್ತೆ. ಇದು ಒಂಥರ ಬೇಸಾಯದ ಥರನೇ. ಯಾಕೆ ಅಂತಂದರೆ ರೈತರು ಯಾವಾಗಲೂ ವರ್ಷ ಪೂರ್ತಿ ತಾಳ್ಮೆಯಿಂದ ಕಷ್ಟಪಟ್ಟು ಶ್ರಮಪಟ್ಟು ಬೆಳೆನ ಬೆಳೀತಾರೆ.
ಒಂದು ಸತಿ ಹಾಕಿದ ತಕ್ಷಣ ಈಗಲೇ ಬೇಕು ಅಂತ ಕೂರಲ್ಲ. ಅದೇ ರೀತಿಯಲ್ಲಿ ಪ್ರತಿದಿನ ನಾವೇನು ಪೂಜೆ ಮಾಡ್ತೀವಿ ಅದನ್ನು ಒಟ್ಟಿಗೆ ನಾವು ತಗೊಳ್ಬೋದು. ಮೊದಲಿಗೆ ನಾವು ಮನೆ ದೇವರ ಅನುಗ್ರಹನೇ ಪಡಿಬೇಕಾಗುತ್ತೆ. ಯಾಕೆಂದರೆ ಹೆಚ್ಚಿನ ದೃಷ್ಟಿ ಮನೆ ದೇವ್ರದ್ದು ನಮ್ಮ ಮೇಲಿರುತ್ತೆ. ಯಾವ ದೇವರು ನಮಗೆ ಕೈ ಹಿಡಿತಾರೋ ಬಿಡ್ತಾರೋ ಅದು ಮನೆ ದೇವರು ಸದಾ ಕಾಲಕ್ಕೂ ರಕ್ಷಣೆಗೆ ನಿಂತಿರ್ತಾರೆ. ಎರಡನೇದಾಗಿ ಕುಲದೇವರನ್ನ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕಾಗುತ್ತೆ. ಈ ಎರಡೂ ದೇವರುಗಳನ್ನ ಯಾವಾಗ ನಾವು ಸಂತೃಪ್ತಗೊಳಿಸ್ತೀವಿ ಅದಾದ ನಂತರ ನಮ್ಮ ಇಷ್ಟ ದೇವರುಗಳನ್ನ ಪೂಜೆ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ನಾವು ಸರಿಯಾದ ರೀತಿಯಲ್ಲಿ ದೇವ್ರನ್ನ ಪೂಜೆ ಮಾಡೋದ್ರಿಂದ ದೇವಸ್ಥಾನದಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ನಮ್ಮ ಮನೆಯಲ್ಲೂ ಸಹ ದೇವರ ಸನ್ನಿಧಾನದಲ್ಲಿ ಇರುತ್ತೆ. ದೇವರಿಗೆ ಯಾರಲ್ಲೂ ತಾರತಮ್ಯ ಇರೋದಿಲ್ಲ, ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಬಡವರು ಏನು ಪೂಜೆ ಮಾಡ್ತಾರೆ ಅದನ್ನು ಸ್ವೀಕಾರ ಮಾಡ್ತಾರೆ, ಶ್ರೀಮಂತರು ಹೇಗೆ ಮಾಡಿದ್ರು ಸ್ವೀಕಾರ ಮಾಡ್ತಾರೆ. ಮುಖ್ಯವಾಗಿ ಬೇಕಾಗಿರೋದು ಅಲ್ಲಿ ನಮಗೆ ಶ್ರದ್ಧೆ ಮತ್ತು ಭಕ್ತಿ, ಸಮಯ. ಬಹಳಷ್ಟು ಜನ ಯಾರಾದರೂ ಜ್ಯೋತಿಷಿಗಳ ಹತ್ರ ಕೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ದೇವರಿದ್ದಾರಾ ಅಂತ, ಅಥವಾ ಪ್ರಶ್ನೆಗಳನ್ನ ಮಾಡೋದುಂಟು. ಅದ್ರ ಬದಲು ನಿಮ್ಮ ಮನೆಯ ವಾತಾವರಣದಿಂದನೇ ನೀವು ಕಂಡು ಹಿಡ್ಕೋಬೋದು ನಮ್ಮ ಮನೆಯಲ್ಲಿ ದೇವರಿದ್ದಾರಾ ಇಲ್ವಾ ಅಂತ. ನಿಮಗೆ ಈ ಪ್ರತಿಯೊಂದರಲ್ಲೂ ಅನುಕೂಲ ಆಗ್ತಿದೆ, ಹಾಗೆ ಮನಸ್ಸಿಗೆ ತುಂಬ ಸಂತೋಷ ಇದೆ ಅಂತ ಅಂದರೆ ತಿಳ್ಕೋಬೇಕು ನಮ್ಮ ಪೂಜೆ ದೇವರಿಗೆ ಸಲ್ಲುತ್ತಾ ಇದೆ, ಹಾಗೆ ಅವರು ಒಳ್ಳೇದು ಮಾಡ್ತಿದ್ದಾರೆ ಅಂತ. ತಾಂತ್ರಿಕ ವಿಧಾನದಲ್ಲಿ ನಾವು ಕಂಡುಹಿಡಿತೀವಿ ಅಂತಂದರೆ, ಒಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಲ್ಲಿ ಒಂದು ತಟ್ಟೆನಲ್ಲಿ ಅಕ್ಕಿ ತುಂಬಿಟ್ಟು ಅದ್ರ ಮೇಲೆ ಒಂದು ಒಳ್ಳೆ ತೆಂಗಿನಕಾಯಿ, ಬಲ್ತಿರುವಂತಹ ತೆಂಗಿನಕಾಯಿ, ಚೆನ್ನಾಗಿರಬೇಕು, ಕೆಟ್ಟಿರಬಾರ್ದು, ಅದನ್ನು ಇಟ್ಟು ಪೂಜೆ ಮಾಡಿ ಕೇಳ್ಕೋಬೇಕು ನಮ್ಮ ಮನೆಯಲ್ಲಿ ದೇವರ ಸನ್ನಿಧಾನ ಇದೆ ಅಂತಂದರೆ ಅದನ್ನು ತಿಳಿಸ್ಕೊಡಿ ಅಂತ. ದೇವರ ಮುಂದೆ 24 ಗಂಟೆ ಬಿಟ್ಟು ಮಾರನೇ ಬೆಳಗ್ಗೆ ನಾವು ಅಬ್ಸರ್ವ್ ಮಾಡಿದರೆ ಅದು ಸ್ವಲ್ಪ ಮೂವ್ ಆಗಿತ್ತು, ಅದಾಗದೆ ಅಂತಂದರೆ ಅಲ್ಲಿ ಶಕ್ತಿ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದನ್ನು ನಾವು ಖಚಿತಪಡಿಸ್ಕೊಳ್ಳೋದೇ ಒಳ್ಳೆಯದು. ಯಾಕೆ ಅಂತಂದರೆ ಒಂದು ವೇಳೆ ಹೆಚ್ಚಿನ ಶಕ್ತಿಯಲ್ಲಿತ್ತು ಅಂತಂದರೆ ನಮಗೆ ನೀಟಾಗಿ ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಅಕಸ್ಮಾತ್ ಕಡಿಮೆ ಇತ್ತು ಅಂದ್ರೂ ಅದನ್ನು ಹೆಚ್ಚಿಗೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ವಿಧಾನನ ನಾವು ಕಂಡುಹಿಡ್ಕೊಳ್ತೀವಿ. ದೇವರು, ಭಕ್ತಿ, ನಂಬಿಕೆ ಇದೆಲ್ಲ ನಮ್ಮ ಮೇಲೆ ಇರುತ್ತೆ. ಅಂದರೆ ಎಷ್ಟು ನಾವು ನಂಬ್ತೀವೋ ಅಷ್ಟು ಹೆಚ್ಚಿನ ಶಕ್ತಿ ಇರುತ್ತೆ. ನಮಗೆ ನಂಬಿಕೆ ಇಲ್ಲ ಅಂತಂದಾಗ ಅದು ನಮಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋ ಯಾವುದೇ ಅವಶ್ಯಕತೆ ಇರಲ್ಲ. ದೇವರು ನಮ್ಮ ಮನೆಯಲ್ಲೇ ಇದ್ದಾರಾ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಇಷ್ಟೆಲ್ಲ ದಾರಿಗಳಿದೆ. ಈ ಮಾಹಿತಿಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.